ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಗುಡ್ ಆ್ಯಂಡ್ ಡೂಯಿಂಗ್ ವೆಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಇವತ್ತು ಮ್ಯಾಂಗೋ ಉತ್ಸವಕ್ಕೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಜನ ಮ್ಯಾಂಗೋ ಉತ್ಸವ ಅಂತ ಕರೀತಾರೆ, ಇನ್ನೊಂದು ಸ್ವಲ್ಪ ಜನ ಮಾವಿನಕಾಯಿ ಮೇಳ ಅಂತ ಕರೀತಾರೆ. ಸೊ ನಾನಿವತ್ತು ಮ್ಯಾಂಗೋ ಉತ್ಸವಕ್ಕೆ ಹೋಗ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಬಸವನಗುಡಿ ನಿಯರ್ ನ್ಯಾಷನಲ್ ಕಾಲೇಜ್ ಹತ್ರ ಇರೋದು. ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗಿತ್ತು. ಸ್ವಲ್ಪ ಜನ ಅಂತಾರೆ ಚೆನ್ನಾಗಿಲ್ಲ ಅಂತ, ಇನ್ನೂ ಸ್ವಲ್ಪ ಜನ ಅಂತಾರೆ ಓಕೆ ಒಂದ್ಸಲ ಟ್ರೈ ಮಾಡ್ಬೋದು ಅಂತ. ಸೊ ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಹೋಗ್ಬೋದಾ, ಹೋಗಬಾರ್ದಾ, ತಿನ್ಬೋದಾ ಅಥವಾ ಪ್ರೈಸ್ ಏನಂತೆಲ್ಲ ಹೇಳ್ತೀನಿ. ಹೋಗ್ಬೋದಾ ಅಂದರೆ ಒಂದ್ಸಲ ಹೋಗಿ ಬರ್ಬೋದು. ಆ್ಯಂಡ್ ಪ್ರೈಸ್ ಅಂತ ಬಂದರೆ ಹೆವಿ ಪ್ರೈಸ್ ಆಯಿತು, ನಿಜವಾಗ್ಲೂ ತುಂಬಾ ಪ್ರೈಸ್ ಆಯಿತು. ಅದಕ್ಕೆ ಅಂದರೆ ಕ್ವಾಂಟಿಟಿಗೆ ಅಷ್ಟು ಪ್ರೈಸ್ ಅಲ್ಲವೇ ಅಲ್ಲ. ಬೇರೆ ಕಡೆ ಎಲ್ಲ ಇನ್ನೂ ಚೀಪಾಗಿ ಸಿಗುತ್ತೆ. ಸೊ ಕ್ವಾಂಟಿಟಿ ಕಮ್ಮಿ, ಪ್ರೈಸ್ ಜಾಸ್ತಿ ಆಯ್ತಿತ್ತು. ಆ್ಯಂಡ್ ಟೇಸ್ಟ್ ವೈಸ್ ಅಂತ ಬಂದರೆ ಒಂದೊಂದು ಕಡೆ ಒಂದೊಂದು ಟೇಸ್ಟ್ ಇತ್ತು. ಓಕೆನಾ, ಮಸ್ಟ್ ಟ್ರೈ, ಅಲ್ಲೋಗಿ ಮಸ್ಟ್ ಟ್ರೈ ಮಾಡಬೇಕಂತ ಇದ್ದರೆ ಪಾನಿಪುರಿ. ಓಕೆನಾ, ಮ್ಯಾಂಗೋ ಪಾನಿಪುರಿ ಅಂತ ಸಖತ್ತಾಗಿತ್ತು ಅದು ಮಾತ್ರ. ಬಿಕಾಸ್ ಪಾನಿ ಬಂದುಬಿಟ್ಟು ಅಂದರೆ ಒಂಥರ ಖಾರ ಮತ್ತು ಸ್ವೀಟ್ ಎರಡೂ ಇತ್ತು. ಸ್ವೀಟ್ ಒಂದು 40% ಹಂಗಿತ್ತು, ಖಾರ ಬಂದ್ಬಿಟ್ಟು 60% ಹಂಗಿತ್ತು. ಸಖತ್ತಾಗಿತ್ತು ನಿಜವಾಗ್ಲೂ. ಆ್ಯಂಡ್ ಮಿಕ್ಕಿದ್ದೆಲ್ಲ ಓಕೆ ಅಂತ ಅನ್ನಂಗಿತ್ತು. ಒಂದೊಂದು ಕಡೆ ಚೆನ್ನಾಗಿತ್ತು, ಒಂದೊಂದು ಕಡೆ ಚೆನ್ನಾಗಿರಲಿಲ್ಲ ಅಷ್ಟೇ ಗೈಸ್. ಆ್ಯಂಡ್ ಅದಕ್ಕೆ ಮುಂಚೆ ನನ್ನ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ರಿಯಾಕ್ಷನ್ ಕೊಡ್ತಾಳೆ ಈಗ ಅವಳು. ಹೆಂಗಿದೆ? ಸೀರಿಕಾಯಿ ಚಂದ್ರ ಮಾವಿನಕಾಯಿದು ತಗೊಳ್ಳಿ. ಮುಂದೆ ಹೋಗಿ ಶೆಕೆ ಆಯ್ತಲ್ಲ. ಪವಿ ಟೇಸ್ಟ್ ಯಾಕೆ ಪವಿನೇ ಚೆನ್ನಾಗಿದೆ, ರಿಯಾಕ್ಷನ್ ಚೆನ್ನಾಗಿರುತ್ತೆ. ಏನಂತ ಸ್ನ್ಯಾಪ್ ತಗೊಂಡಿಲ್ಲ, ತಡಿ ಸ್ನ್ಯಾಪ್ ರಿಯಾಕ್ಷನ್ ಬರೋಣ. ಹೆಂಗಿದೆ? ವಾವ್, ಹಂಗೆ ಇದೆ. ಇವತ್ತಿಗೆ ಅದಾಗಲ್ಲ. ಬಿಸಿ ಇದೆ, ಬಿಸಿ ಇದೆ. ಓ ಸ್ವಲ್ಪ ಮುಂದೆ ಹೋಗಿ ನಾನು ಬಿಸಿಲಲ್ಲಿ ನಿಂತಿದ್ದೀನಿ. ತಗೋ ಚಿನ್ನಿ. ಗಾಯ್ಸ್, ಮತ್ತು ಅಲ್ಲಿ ತಿನ್ನೋದಲ್ಲದೆ ಶಾಪಿಂಗ್ ಕೂಡ ಆಯಿತು. ಅಂದರೆ ಸರ, ಬಳೆ ಮತ್ತು ಕ್ಲಾತ್ಸ್ ಅಂದರೆ ಕುರ್ತಿ ಆ ಥರ ಎಲ್ಲ ಆಯಿತು. ಶಾಪ್ ಕೂಡ ಮಾಡೋರು ಮಾಡ್ಕೋಬೋದು. ಆ್ಯಂಡ್ ನಾನು ಶಾಪಿಂಗ್ ಎಲ್ಲ ಮಾಡೋಕ್ಕೇನು ಹೋಗಿಲ್ಲ, ಜಸ್ಟ್ ಈ ಥರ ತಿನ್ನೋದು ಆ್ಯಂಡ್ ಕುಡಿಯೋದು ಅಷ್ಟೇ ಕೆಲಸ ಮಾಡೋಕ್ಕೆ ಹೋಗಿತ್ತು. ಆ್ಯಂಡ್ ಎಕ್ಸಿಬಿಷನ್ ಕೂಡ ಇತ್ತು, ಎಕ್ಸಿಬಿಷನ್ ಕೂಡ ಆಡ್ಕೋಬೋದು. ಇನ್ನೊಂದೇನಪ್ಪ ಅಂದರೆ, ಮಾರ್ನಿಂಗ್ ಹೋಗೋಕ್ಕಿಂತ ನೈಟ್ ಹೋದರೆ ಬೆಟರ್. ಬಿಕಾಸ್ ಬಿಸಿಲೆಲ್ಲ ನಿಂತ್ಕೊಂಡು ತಿನ್ನೋದು ಟಯರ್ಡ್ ಫೀಲ್ ಆಗುತ್ತೆ ತುಂಬ. ಸೊ ಮಾರ್ನಿಂಗ್ ಹೋಗೋದ್ಕಿಂತ ಈವ್ನಿಂಗ್ ಹೋಗಿ ಹೆಂಗಿದ್ರು ಗಾಳಿ, ಬಿಸಿಲು ಇರೋಲ್ಲ, ಗಾಳಿ ಬರ್ತಾರೆ, ಅದು ತಿನ್ನೋದಕ್ಕೂ ಒಂಥರ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ಹೋಗೋಕ್ಕಿಂತ ಈವ್ನಿಂಗ್ ಹೋಗಿ ನೋಡ್ಕೊಬನ್ನಿ ಹೆಂಗಿರುತ್ತೆ ಅಂತ. ಸುಮ್ಮನೆ ತಗೊಳತ್ತ ಡ್ರಾಮಾ ಮಾಡ್ಕೊಂಡು ಟೇಸ್ಟ್ ಮಾಡ್ತಿದ್ದಾರೆ ನೋಡಿ. ಮ್ಯಾಂಗೋದಲ್ವಾ? ತಗೋತ್ಯಾ? ಯೂಟ್ಯೂಬಲ್ಲಿ ಬರುತ್ತಿದ್ದು ನಾಚೋಸೆ, ನಾಚೋ ಅವನು ಗೈಸ್ ನೋಡಿ ಗೈಸ್, ಎತ್ತಾಕೊಂಡು ತಿಂತಾರೆ ಅದಷ್ಟೇ. ಇದು ಚೆನ್ನಾಗಿದೆ ಅಲ್ವಾ, ತೊಗೋಬೋದು ಅಂದ್ಬಿಟ್ಟು ಎತ್ಕೊಂಡು ತಿನ್ನೋದು. ಇವರು ಎಷ್ಟು ಹಳ್ಳಿ ಕತ್ತಿಳು ಏನು ಹಂಗಾರದ
ಮುಗಿತಾ ಇರ್ತದೆ ಟೇಸ್ಟ್ ನೋಡೋದು ಅಷ್ಟೇ, ತೊಗೊಳೋದೇನಿಲ್ಲ. ಫೈನಲಿ ಮೇಡ ಮತ್ತು ಮಾವಿನಕಾಯಿ ಮೇಡ. ಸೊ ಫುಲ್ಲು ಸ್ವೆಟ್ ಆಗಿಬಿಟ್ಟಿದೆ. ಹೌದಾ? ತುಂಬ ಸ್ವೆಟ್ ಆಗಿದ್ದಾಳೆ, ಅದಕ್ಕೆ ಒಂದು ಶಕ್ಕೆ ಫುಲ್ಲು. ಆ ಬಿಸಿಲು ಓಡಾಡ್ಕೊ ಬಂದಿದ್ದಕ್ಕೂ ಹೊಟ್ಟೆ ತುಂಬ ಆಯಿತು. ಮನೆಗೆ ಬಂದ ತಕ್ಷಣ ನಮ್ಮಮ್ಮ ಮಟನ್ ಸಾರು ಅನ್ನ ಮಾಡಿದ್ರು. ಚೆನ್ನಾಗಿ ತಿಂದು ರೆಸ್ಟ್ ಮಾಡಿದೆ ಗೈಸ್. ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.